58 ಹಾಗೂ 59ನೆಯ ಕವನ. ಶಿಶುವ ತೋಪಿರಿದಳು ನಿವಾಳಿಸಿ ಬಿಸುಟು ರಜವನು ಮಂತ್ರ ರಕ್ಷಾ ಪ್ರಸರವನು ಮುನಿಗಳಲ್ಲಿ ಮಾಡಿಸಿದಳು ಕುಮಾರಂಗೆ ವಸುದೆ ಗತಿ ಬಲನೊಬ್ಬ ಕಂದನ ಬೆಸಲ ಹೆಣು ಎಂದೆನುತ ಸಾರಸಲಿತ ಕಮಲಾಕರದ ತೀರಕ್ಕೆ ಬಂದಳು ಕುಂತಿ. ಅಂದರೆ ಕುಂತಿಯು ಮಗುವಿಗೆ ನಿವಾಳಿಸಿ ಬೂದಿಯನ್ನು ನಿವಾಳಿಸಿ ದೂರಕ್ಕೆಸೆದು ಮುನಿಗಳಿಂದ ಮಂತ್ರರಕ್ಷೆಯನ್ನು ಮಾಡಿಸಿದಳು. ಲೋಕೈಕ ವೀರನಾದ ಒಬ್ಬ ಮಗನನ್ನು ಪಡೆಯುವೆನೆಂದು ಕುಂತಿಯು ಸರೋವರದ ತೀರಕ್ಕೆ ಬಂದಳು. 59ನೆಯ ಕವನದಲ್ಲಿ ಮಿಂದು ಅಂದರೆ ಸ್ನಾನ ಮಾಡಿ ಮಿಂದು ಕಡು ಶುಚಿಯಾಗಿ ಸುಮನೋ ವೃಂದದೊಳಗಾರೈದು ನೋಡಿ ಪುರಂದರನ ನೆನೆದಳು. ದೇವರನ್ನ ನೆನೆದು ಮುನೀಂದ್ರನ ಮಂತ್ರಶಕ್ತಿಯಲ್ಲಿ ಬಂದನಲ್ಲಿಗೆ ನೆರವಿಂದ ಲೋಚನ ಹೇಳೆನಲು ಪೂರ್ಣೇಂದು ಮುಖಿ ತಲೆವಾಗಿದಳು ಲಜ್ಜಾನುಭಾವದಲ್ಲಿ. ಅಂದರೆ ಸ್ನಾನವನ್ನು ಮಾಡಿ ಶುಚಿಯಾಗಿ ಮಂತ್ರವನ್ನು ಜಪಿಸಿ ದೇವತೆಗಳಲ್ಲಿ ದೇವೇಂದ್ರನನ್ನು ಆರಿಸಿಕೊಂಡು ನೆನೆದಳು. ಒಡನೆಯೇ ಇಂದ್ರನು ಬಂದು ಕಮಲಾಕ್ಷಿ ನಿನ್ನ ಬಯಕೆ ಏನು ಹೇಳು ಎಂದು ಆಗ ಕುಂತಿಯು ಲಜ್ಜೆಯಿಂದ ತಲೆಬಾಗಿದಳು. ಧನ್ಯವಾದಗಳು.